ವರದಪ್ಪ ಅವರು ರಾಜ್ಕುಮಾರ್ ಅವ್ರಿಗೆ ರೈಟ್ ಹ್ಯಾಂಡು ಅಂತ ತಾವು ಹೇಳ್ತಾ ಇದ್ರಿ. ಅವರು ನಿರ್ಮಾಪಕರು ಕೂಡ ಆಗಿದ್ದರು. ಅವ್ರ ಒಡನಾಟ ನಿಮಗೆ ಹೇಗೆ ಅವ್ರ ಜೊತೆ ಎಲ್ಲ ಮಾತುಕತೆ ಆದಾಗ ನಿಮ್ಮನ್ನು ಯಾವ ರೀತಿ ಭಾವಿಸ್ತಾ ಇದ್ರು ಅವರು ನಿಮ್ಮನ್ನು? ನನ್ನೆಲ್ಲ ಒಬ್ಬ ಡೈರೆಕ್ಟರ್ ಅಂತ ಗೌರವ ಕೊಡ್ತಾಯಿದ್ರು. ಹಾಂ, ಬಟ್ ಕತೆ ಎಲ್ಲ ಓಕೆ ಮಾಡ್ತಿದ್ದವ್ರು. ಶಿವಣ್ಣನಾಗಲಿ ಯಾವ್ದು ರಾಜ್ಕುಮಾರ್ದಾಗಲಿ ಅವ್ರು ಓಕೆ ಅಂದರೆ ಓಕೆ, ಇಲ್ಲ ಅಂದ್ರೆ ಇಲ್ಲ. ಇಲ್ಲಾಂದ್ರೆ ಅದು ಸ್ವಲ್ಪ ಇದಾಗಿದೆ ಅಂತ ರಾಜ್ಕುಮಾರ್ ಹೇಳಿದ್ರು. ನನ್ನ ಗಾಜೂರು ಗಡ್ಡದಲ್ಲಿ ಸೆಂಟಿಮೆಂಟ್ ಜಾಸ್ತಿ ಇತ್ತು. ನೀವು ಮಾಡಿದ್ರಲ್ಲಿ ಪಿಕ್ಚರ್ ಒಂದು ಮಾತಾಡಿದ್ರು ರಾಜ್ಕುಮಾರ್, ಈ ಬೇಜಾರು ಮಾಡ್ಕೊಳ್ಳಿ ಡೈರೆಕ್ಟ್ ಅಂತ ಏನಣ್ಣ ಅಲ್ಲ, ಶಿವರಾಜ್ಕುಮಾರ್ ಇನ್ನ ಕಾಲೇಜ್ ಸ್ಟೂಡೆಂಟ್ ಥರ ಇದ್ದಾನೆ. ಅವನು ಸೆಂಟಿಮೆಂಟ್ ಮಾಡ್ತೀನಿ ಒಬ್ಬ ಎಲ್ಲ ಸೆಂಟಿಮೆಂಟ್ ಹೀರೋ ಮಾಡ್ತೀವಿ ಅವನು. ನೀವಂದಿದ್ದ? ಹೌದಾ? ಹಾಂ, ಸ್ಪಿರಿಟ್ ಯುವಕರು. ಹೌದಾ? ಅವರಿಗೆ ಫ್ಯಾಕ್ಟರ್ ಯಾಕೆ ಅವರು ಅಷ್ಟು ಇನ್ವಾಲ್ವ್ಮೆಂಟು. ಅವ್ರ ಪಿಕ್ಚರ್ ಆಗಲಿ ಬೇರೆ ಪಿಕ್ಚರ್, ಮಗನ ಪಿಕ್ಚರ್ ಆಗಲಿ ವರದಪ್ಪ ಓಕೆ ಮಾಡಿ ಆಯ್ತು. ವರದಪ್ಪ ಎಲ್ಲೂ ಆ್ಯಕ್ಟ್ ಮಾಡಲಿಲ್ಲ. ರಾಜ್ಕುಮಾರ್ ಅವರು ಅಷ್ಟೇ ಆ್ಯಕ್ಟ್ ಮಾಡಿದ್ರು, ಹೆಸರು ಮಾಡಿದ್ರು, ಎಲ್ಲ ಇಡೀ ನಾಡಿಗೆ ಗೊತ್ತು. ವರದಪ್ಪ ಅವರು ಅಜ್ಞಾತವಾಗಿ ಒಂದು ಸ್ವಲ್ಪ ಉಳ್ಕೊಂಬಿಟ್ರು. ಅವ್ರು ಆ್ಯಕ್ಟ್ ಮಾಡಲಿಲ್ಲ, ಅವ್ರು ನಾಟಕದಲ್ಲಿ ಆ್ಯಕ್ಟ್ ಮಾಡ್ತಿದ್ರಾ? ಹಾಂ ಹಾಂ ಹಾಂ. ಈ ಸಿನಿಮಾದಲ್ಲಿ ಅವರು ಮಾಡಲಿಲ್ಲ. ಪ್ರೊಡ್ಯೂಸ್ ಮಾಡಿದರು. ಯಾವುದು ಒಡ ಹುಟ್ಟಿದ ಭೂತೈನ ಮಗ, ವಿಷ್ಣುವರ್ಧನ್ ಸಿನಿಮಾ ಯಾವುದೋ ಇದು ಒಡ ಹುಟ್ಟಿದವರು ಬಂದ ಭಗವಂತ, ಹಾಂ, ಒಡ ಹುಟ್ಟಿದವರು, ಸೋಲೋ ಪ್ರೊಡ್ಯೂಸರ್ ಒಡ ಹುಟ್ಟಿದವರು. ಓ ಹೌದಾ? ಹಾಗೆ ಮಾಡಿದ್ರು ಅವರು. ಒಳ್ಳೆ ದುಡ್ಡು ಮಾಡಿದ್ರು. ಮಗಳ ಮದುವೆ ಆ ವಯಸ್ಸಲ್ಲಿ ಚೆನ್ನಾಗಿ ಮಾಡಿದ್ರು. ಈ ಒಡ ಹುಟ್ಟಿದ್ರು ಆದಮೇಲೆ. ಹೌದಾ? ಹಾಂ. ಅಣ್ಣವ್ರ ಮನೆಗೆ ಇನ್ನೊಬ್ಬರು ತುಂಬ ಆತ್ಮೀಯ ವ್ಯಕ್ತಿಗಳಿದ್ದರು, ರಾಜ್ಕುಮಾರು, ವರದಪ್ಪ. ಅವ್ರ ಜೊತೆ ತ್ರಿಮೂರ್ತಿಗಳಂತ ಹೇಳ್ಬೋದು ನಾವು. ಇನ್ನೊಬ್ರು ಯಾರು? ರಾಜ್ಕುಮಾರು, ವರದಪ್ಪ, ಇನ್ನೊಬ್ರು ಯಾರು ನನಗೆ ಗೊತ್ತು. ಹೇಳ್ತೀರಾ ಈಗ ನೀವು? ಇಲ್ಲ ಸರ್, 3 ಜನ ಅವರು, ಒಂದು 3 ಜನ ಒಟ್ಟಿಗೆ ಒಂದು ತ್ರಿಮೂರ್ತಿಗಳಿದ್ದಾಗೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾಗೆ. ಇಬ್ಬರ ಬಗ್ಗೆ ಹೇಳಿ. ಇಬ್ಬರು ಆಯಿತು, ಇನ್ನೊಬ್ರು ಇದ್ದಾರೆ. ನನಗೆ ಗೊತ್ತಿಲ್ಲ. ನೀವೇ ಹೇಳಿದ್ದೀರಿ ನನಗೆ. ಹೌದಾ? ಹಾಂ. ರಾಜ್ಕುಮಾರ್ಗೆ ಸಿನಿಮಾ ಮಾಡು ಅಂತ ಕೇಳಿದಾಗ ನೀವು ಕೇಳಿದ್ದೀರಿ ರಾಜ್ಕುಮಾರ್ ಅಣ್ಣ ಸಿನಿಮಾ ಮಾಡಿ ಅಂತ. ಅವಾಗ ಅವ್ರು ಏನು ಹೇಳಿದ್ರು? ಅದನ್ನು ಹೇಳಿ. ಹೌದೌದು. ವಿಜಯಶಂಕರ್ ಮಹಾನ್ ರೈಟರ್. ಹಾಂ. ನಾನು ಕೇಳಿದೆ ರಾಜ್ಕುಮಾರ್ಗೆ, ಅದಕ್ಕೆ ಅಣ್ಣಪ್ಪಾಜಿ ಕೇಳಿದೆ. ಹಣ ಎಲ್ಲ ಕೇಳ್ತಾರೆ, ಊರುಗಳು ಹೋದ್ರೆ ಪಾಠ ಮಾಡಿ ಅಂತ ನಿಮ್ಮನ್ನ, ನೀವು ಸುಮ್ಮನೆ ಆಗ್ಬಿಟ್ರೆ ಆಗೋಣ ಅಂದೆ. ಉದಯಶಂಕರ್ ಕರ್ಕೊಂಬನ್ನಿ, ನಾ ಮಾಡ್ತೀನಿ. ಸತ್ತಾಗಿದ್ರಾಗ ಅಷ್ಟು ಬಾಂಧವ್ಯ. ಅವ್ರು ಹೋದ್ಮೇಲೆ ಪಿಕ್ಚರ್ ಬಿಟ್ಬಿಟ್ರು. ಅಷ್ಟು ಒಡನಾಟ ಅಷ್ಟು ಚೆನ್ನಾಗಿತ್ತು ಉದಯಶಂಕರು ರಾಜ್ಕುಮಾರ್. ಅವ್ರು ಬರೆಯೋದ್ರಲ್ಲಿ ಮೋಸ ಮಾಡ್ತಿಲ್ಲ ಯಾರಿಗೆ. ವಿಷ್ಣುವರ್ಧನ್ ಬರಲಿ, ರಾಜ್ಕುಮಾರ್ ಅವರಲ್ಲಿ, ಶ್ರೀನಾಥ ಬರಲಿ, ಬರೆಯೋದ್ರಲ್ಲಿ ಮೋಸ ಮಾಡ್ತಿರಲಿಲ್ಲ. ನೀವು ಬರ್ಸಿದ್ದೀರಾ ಅವ್ರ ಹತ್ರ? ಉದಯಶಂಕರ್ ಅವ್ರ ಹತ್ರ? ಯಾವ ಸ್ವಂತ ಪಿಕ್ಚರ್ ಡೈರೆಕ್ಟರ್ ಬರ್ತಿಲ್ಲ. ಮತ್ತೆ ಅದು ರವಿವರ್ಮ ಒಂದು ಪಿಕ್ಚರ್ ಬರ್ಸಿ ಡೈರೆಕ್ಟರ್ ನಮ್ಮ ಜೋಸಮ್ಮನ್ನು, ಅಲ್ಲಿ ಪಕ್ಕದಲ್ಲೇ ಎಸ್ ರಮೇಶ್ ಸರ್ ಮನೆ. ಹೋಗಿ ಬರ್ಕೊಂಡು ನಾವು ಆರು ಸಾಂಗ್ ಹೋಗಿ ಮಾತಾಡ್ತಾ ಒಂದು ಗಂಟೆ ಬಾರ್ದಿಟ್ಬಿಟ್ರು. ಮಾತಾಡ್ತಾನೆ, ನಿಮ್ಮ ಜೊತೆ ಮಾತಾಡ್ತಾನೆ. ಆಮೇಲೆ ಬರೆಯೋದು ಒಬ್ಬ ತಗೊಳ್ಳಿ ನೋಡಿ, ಟ್ಯೂನ್ ಆಗಿತ್ತಲ್ಲ, ಹಾಗೆ ಡೈರೆಕ್ಟ್ ತಗೊಂಡು ಕೊಟ್ಟೆ.
ಒಂಚೂರು ಯಾವುದೋ ಒಂಚೂರು ಕರೆಕ್ಷನ್ ಹೇಳಿ ಸ್ವಲ್ಪ ಕರೆಕ್ಷನ್. ಹಾಂ, ಅದು ಮೀಟ್ರಿಗೆ ಸರಿ ಹೋಗ್ಬೇಕಲ್ಲ, ಹಾಂ ನೀವು ನಿರ್ದೇಶಕರು ಹೇಳ್ತೀರಿ ಮೀಟ್ರಿಗೆ. ಮೀಟ್ರಿಗೆ ಸರಿ, ಹಾಂ, ಅಲ್ಲಿ ಭಾವಾರ್ಥ ಬರಬೇಕಲ್ಲ, ಓಹೋ ಹೋ, ಅದು ಒಂಚೂರು ಒಂದು ಲೈನು ಚೇಂಜ್ ಮಾಡ್ತೀವಿ. ವಾಕ್ಯ. ಹ್ಞೂ ಸರಿ, ದುಡ್ಡು ಕೊಡಿ ಹ್ಞೂ ಸರ್, ಇದೊಂದು ಲೈನು ಕೊಡಿ ಕೊಡಿ ಯಾವುದು, ಕೊಡಿ ಏನು ಬೇಕಂತ ಈ ಥರ. ಹ್ಞೂ ಜಿ ಉದಯಶಂಕರ್ ಅವರು. ಹೌದು ಸರ್. ದುಡ್ಡಿನ ವಿಚಾರ ಏನೋ ಬಂತು, ಆಮೇಲೆ ಅಲ್ಲ ಒಂದು ಲೈನ್ ಏನೋ ಚೇಂಜ್ ಮಾಡ್ಕೊಳ್ಬೇಕು, ಬಾ ತಗೊಂಬ ಅಂತೇನೋ ಹೇಳಿದ್ರು. ಆಮೇಲೆ ದುಡ್ಡು ತಗೊಂಡಿದ್ದೆ, ಅದನ್ನು ಹೇಳ್ಬಿಟ್ಟು ಕೊಟ್ಟೆ ಇದ್ದಾರೆ, ಫ್ರೀ ಮಾಡಿ ಚೇಂಜ್ ಮಾಡಿಬಿಟ್ರು, ದುಡ್ಡು ಕೊಟ್ಟೆ. ಏನು ಇಷ್ಟು? ಯಾಕೆ ಸರ್? ಅವ್ರು ತಗದಿದ್ದು ಒಂದು ಸಾಂಗ್ಗೆ 500 ರೂಪಾಯಿ ಅವತ್ತಿನ ದಿವಸ. ಆವತ್ತಿನ ದಿವಸ. ಅದು ಹೇಗೆ, ಕಡಿಮೆನಾ ತುಂಬ ಜಾಸ್ತಿ? ಕಡಿಮೆ ಸರ್, ಭಾಳ ಕಡಿಮೆ. ಅಷ್ಟು ಕಮ್ಮಿ ತೊಗೊಳ್ತಿದ್ರು? ಅದೇನೋ ಆಮೇಲೆ ಅಲ್ಲಿ 1,000 ರೂಪಾಯಿ ಒಂದು ಸಾಂಗ್ಗೆ 1,000 ರೂಪಾಯಿ ಕೊಟ್ಟಲ್ಲ ಜಾಸ್ತಿ. ನೀವೇನೆ ಅಲ್ಲಿ ಅವರು ಅದೇ ನೀವೇನೆ ಪ್ರೊಡ್ಯೂಸರ್ ಇಟ್ಕೊಳ್ಳಿ ಸರ್, ಬೇಡ ಜನ ಪ್ರೊಡ್ಯೂಸರ್ಗಳು ಬಿಡ್ದಿಲ್ಲ 1,000 ರೂಪಾಯಿ ತಗೋತಾನೆ ಅಂತ. ಅಯ್ಯೋ ಸರ್, ನಾವು ಹೇಳಿದ್ರು ತಾನೆ ಇಟ್ಕೊಳ್ಳಿ ನೀವು ಅಂದ್ಬಿಟ್ಟು ಬಲವಂತ ಕೊಟ್ಟು ಬಿಡ್ತೀವಿ ಸರ್ ಅಂತ ಮನುಷ್ಯನು ಉದಯಶಂಕರ್. ಅವತ್ತು ಹಾಡು ಬರ್ದಿದ್ದರಲ್ಲಿ ಯಾವುದಾದ್ರು 1-2 ಸಾಲ ನಿಮ್ಗೆ ನೆನಪಿದೆಯಾ? ಯಾವ ಹಾಡು ನೆನಪಿಲ್ಲ. ರವಿವರ್ಮ. ಹಾಂ ಹಾಂ ಹಾಂ, ಅಷ್ಟು ಹಾಡುಗಳನ್ನ ನಾನು ಬೇರೆ ಸೈಡ್ಲಿ ಒಂದು ನೆನಪಿದೆ, ವಿಷ್ಣು ಸರ್. ನಾನೇ ಬೇರೆ ನನ್ನ ಶೈಲೇ ಬೇರೆ ಅಂತ. ಹೌದಾ? ಅದೇನ ಬರ್ತಿದ್ದವರು ಅವರು ಅದು ಉದಯಶಂಕರ್ ಸ್ಟೈಲೇ ಬೇರೆ. ಚೆನ್ನಾಗಿ ಹೇಳಿದ್ರಿ ನೀವು. ನೋಡಿ, ಇವರೆಲ್ಲ ಕನ್ನಡ ಚಿತ್ರರಂಗಕ್ಕೆ ಅವ್ರು ಕೊಟ್ಟು ಕೊಡುಗೆ ಇದೆಯಲ್ಲ, ಅಯ್ಯೋ ಅದೊಂಥರ ಅಕ್ಷಯ ಪಾತ್ರ ಇದ್ದ ಹಾಗೆ, ಖಾಲಿ ಆಗೋದೇ ಇಲ್ಲ. ನಾವು ಉದಯಶಂಕರ್ ಅವರು ಎಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ? ನಾನು ಮಾಡಲಿಲ್ಲ ಸರ್. ಹಾಂ, ನಾನು ಉದಯಶಂಕರ್ ಮಾಡಲಿಲ್ಲ ಕೆಲಸ, ಯಾವ ಪಿಕ್ಚರ್ ಮಾಡಲಿಲ್ಲ. ಬರ್ತಿಲ್ಲ, ಇಲ್ಲ. ಇವು ನಮ್ಮ ಆನಂದ್ ಸರೇ ಬೇರೆ, ಆನಂದ ಸರ್ ಸ್ಟೈಲೇ ಬೇರೆ, ಅದಕ್ಕೆ ಬರ್ಸಿಲ್ಲ. ಅವರು ಪೊಲೀಸ್ ಕಥೆಗಳು ಮಾಡ್ತಿದ್ದವರು, ಪೊಲೀಸ್ ಡೈರೆಕ್ಟರ್. ನಿಮ್ಮ ಸಿನಿಮಾದಲ್ಲಿ ತುಂಬಾ ಇಷ್ಟವಾದ ಹಾಡುಗಳು ಯಾವುದು ನಿಮಗೇನೆ? ನಾನು ಹೇಳಲ್ಲ ನಿಮಗೆ, ನನ್ನ ಪಿಕ್ಚರಲ್ಲಿ ಹಾಡುಗಳೇ ಕಡಿಮೆ. ಹಾಡುಗಳಿಲ್ಲದೆ 6-7 ಪಿಕ್ಚರ್ ಮಾಡಿದ್ದೀನಿ, ಸಾಂಗೇ ಇಲ್ಲ. ಹಾಗೆ ಮಾಡಿದ್ದೀನಿ. ನಾ ಪಿಕ್ಚರ್ ಯಾವುದು ಹಾಡುಗಳು ನನಗೆ ನಂಬಿಕೆ ಇಲ್ಲ, ಸುಮ್ಮನೆ ನೋಡೋದು. ಹಾಡುಗಳ ಬಗ್ಗೆ ಅಷ್ಟು ನನಗೆ ಒಲವಿಲ್ಲ ಸರ್, ಮೊದಲಿಂದನೂ ಅಷ್ಟೇ. ಅಲ್ಲ, ಹಾಡುಗಳು ಯಾಕೆ ನೆನ್ಪಿಟ್ಕೊಳ್ತೀರಂತ ನಾವು ಕೇಳ್ತಿದ್ದೀವಿ ಅಂದರೆ, ಅವ್ನು ಡೈಲಾಗ್ಗಳದ್ದಾದರೆ ಸೀನ್ಗಳು ಮಾಡ್ತೀರಿ, ಮರ್ತೋಗ್ಬಿಡ್ತೀರಿ. ಹಾಡುಗಳಿಗೆ ಸ್ವಲ್ಪ ಕೆಲಸ ಜಾಸ್ತಿ ಅಲ್ವಾ, ಅದು ಡ್ಯಾನ್ಸ್ ಮಾಡ್ತಾರೆ, ಲೊಕೇಶನ್ನು, ಡ್ಯಾನ್ಸು. ಇದು ಒಂದು ಸಾಂಗು ನನಗೆ ಅಪ್ಪಾಜಿ ಆಡಿದ್ದು ಗಾಜೂರ್ಗಂಡಲ್ಲಿ. ಯುಗ ಯುಗ ಸಾಗಿ ಹೋಗಿ ನೆಲೆ ಬೆಲೆ ಒಂದಾದು, ಸತ್ಯ ಧರ್ಮ ನ್ಯಾಯ ನೀತಿ ಅಂತ ಒಂದು ಸಾಂಗು ದೊಡ್ಡರಂಗೇಗೌಡರು ಬರೆದಿತ್ತು. ಇದನ್ನು ಚಿ ಉದಯಶಂಕರ್ ಬರೆದಿಲ್ಲ? ಇಲ್ಲ, ಆಗಿಲ್ಲ. ನೀವು ದೊಡ್ಡರಂಗೇಗೌಡರು? ಹಾಂ, ದೊಡ್ಡರಂಗೇಗೌಡರು ಬಂದು ಬರೆದಿದ್ದು. ಅದೊಂದು ಸಾಂಗು, ಯುಗ ಯುಗ ಸಾಗಿ ಹೋಗಿ ನೆಲೆ ಬೆಲೆ ಒಂದಾದು. ಇದೇ ಥರ ಮತ್ತೆ ಇನ್ನೊಂದು ಸಾಂಗ್ ಯಾವ್ದಾರು ಇದೆ ನಿಮ್ಮಲ್ಲಿ ತುಂಬ ನೆನೆಸ್ಕೊಳ್ಳುವಂಥ ಜನಪ್ರಿಯವಾಗಿತ್ತು? ಇಲ್ಲ ಸರ್, ನಮಗೆ ನೆನಪಾಗ್ತಿದೆ ಯಾಕೆಂದರೆ ರಾಗಿಣಿ ಅವ್ರದ್ದು ಸಿನಿಮಾ ಮಾಡಿದ್ದೀರಿ ನೀವು. ಅದು ಮಾಡಿ ತುಪ್ಪ ಅದಲ್ಲ, ನಾನು ಅದು ಮಾಡಿದೆ. ರಾಗಿಣಿ IPS ಅಲ್ಲಿ ಅದರಲ್ಲೂ 2 ಸಾಂಗ್ ಇದೆ, ಅವು ಏನು ನೆನಪಿಲ್ಲ ನನಗೆ. ನೀವು ಯಾವುದಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ರಿ ನಿಮ್ಮ ಡೈರೆಕ್ಷನ್ಗೆ? ಹಾಡುಗಳು ಇಲ್ಲ ಅಂತ ಹೇಳಿದ್ರಿ. ಕತೆ. ಹಾಂ, ಕತೆ ಭಾಳ ಮುಖ್ಯವಾಗಿ ಕತೆ. ಆಮೇಲೆ ಆರ್ಟಿಸ್ಟ್, ಅದಕ್ಕೆ ಸೂಟಬಲ್ ಆರ್ಟಿಸ್ಟ್ ಅವ್ರು ಕೊಡು. ಮತ್ತು ಆ್ಯಕ್ಷನ್
ನಾನು ಆ್ಯಕ್ಷನ್ ಫೈಟ್ ಆ ಗ್ರಾಫಿಕ್ ಕೊಟ್ಬಿಟ್ಟು ನಾನು ಫೈಟ್ ಮಾಡಿಸ್ತಾಯಿದ್ದೆ. ಹೌದಾ? ಥ್ರಿಲ್ಲರ್ ಮಂಜು, ಹಾಂ. KD ವೆಂಕಟೇಶ್ ಇವರೆಲ್ಲ ಗ್ರಾಫಿಕ್ ಕೊಟ್ಬಿಟ್ಟು ಈ ಥರ ಮಧ್ಯ ಬರ್ಕೋತಾರೆ, ಎಂಡ ಬೇಕಿರ್ತಾರ ಹಾಗೇ ಮಾಡಿಸ್ತಾಯಿದ್ದೆ. ಅದರ ಫೈಟ್ ಏನು ನೀವು ಇಂಗ್ಲೀಷ್ ಫಿಲ್ಮ್ ನೋಡಿದ್ರಲ್ಲ ಅದರಿಂದನಾ? ಇರ್ಬೋದು. ಓ ಬರೇ ಇದ್ದೀರಿ ನೀವು ಹಾಗಾದ್ರೆ. ಸೂಪರ್. ಅದು ಬಳಸ್ಕೊಂಡಿದ್ದೀರಲ್ಲ, ಎಲ್ಲೂ ಅದನ್ನ ವೇಸ್ಟ್ ಮಾಡ್ಕೊಂಡಿಲ್ಲ ಅಲ್ವಾ? ನೂರಾರು ಸಿನಿಮಾಗಳು ನೋಡಿದ್ದು. ಆಯ್ತು, ಕನ್ನಡಕ್ಕೆ ಸಿಕ್ತಲ್ಲ ಅದು. ಥ್ರಿಲ್ಲರ್ ಮಂಜು ಅವ್ರನ್ನೆಲ್ಲ ಯಾವುದಕ್ಕೆ ಹಾಕ್ಕೊಂಡಿದ್ದೀನಿ ಆ ಸಿನಿಮಾಗಳು? ನಾನು ಗಾಜನೂರು ಗಂಡಲ್ಲಿದ್ದಾರೆ ಥ್ರಿಲ್ಲರ್ ಮಂಜು. ಸುಮಾರು ಪಿಕ್ಚರ್ ಮಾಡಿದ್ರು. KD ವೆಂಕಟೇಶ್ ಮತ್ತು ಕೌರವ ವೆಂಕಟೇಶ್ ಇವರು ಜಾಸ್ತಿ ಮಾಡಿದ್ವಿ. ರವಿ ವರ್ಮ ಮಾಡಿಲ್ಲ? ಹಾಂ. ರವಿ ವರ್ಮ ಇಲ್ಲ, ಇನ್ನು ಫೈಟ್ರು ಅವನು. ಹೌದಾ? ಫೈಟ್ರು. ಸಿನಿಮಾಗಳೆಲ್ಲ ನೀವು ಅತಿ ಹೆಚ್ಚು ಇಷ್ಟವಾದ ಸಿನಿಮಾ ನಿಮ್ಮ ಡೈರೆಕ್ಷನಲ್ಲಿ? 26 ಸಿನಿಮಾಗಳಲ್ಲಿ. 26 ಸಿನಿಮಾಗಳಲ್ಲಿ ಅಗ್ನಿ IPS. ವಾವ್. ಮತ್ತು ಅಗ್ನಿ IPS ನನಗೆ ನೆನಪಾಗೋದು. ಅಗ್ನಿ ಬೆಂಕಿನೇ. ರಾಗಿಣಿ IPS ಸೂಪರ್. ಒಬ್ಬ ಡೈರೆಕ್ಟರ್ ಅಂತ ನಿಮ್ಮ ಗುರುತಿಸಿದ್ದು ಅಗ್ನಿ IPS. ಈ ಸಾಯಿ ಕುಮಾರ್ನ ಹಾಕೊಂಡು ಮತ್ತೆ ನೀವು ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿ. ಖಡ್ಗ ಮಾಡಿದ್ರಿ. ಅದೇನು ಖಡ್ಗದ ಕತೆ ಏನು? ಖಡ್ಗದ ಕತೆ ಅವ್ರ ಜೊತೆ 2ನೇ ಸಿನಿಮಾ ಅದು. ಅದು ನೋಡಿ ಹೇಳ್ತೀನಿ. ಹಾಯ್ ಬ್ಯಾಂಗ್ಳೂರ್ ಅಂತ ಒಂದು ಮಾಡಿದೆ. ಹೌದು. ಅದರಲ್ಲಿ ರವಿ ಬೆಳಗೆರೆ ಹೀರೋ ಮಾಡಿದೆ. ನೋಡಿದ್ದೀವಿ ಆ ಸಿನಿಮಾ ನಾವು. ಇವನು ಯಾರು ನಮ್ಮ ಅದು ಶಶಿಕುಮಾರ್ ಆ ಥರದ್ದೆಲ್ಲ ಮಾಡಕ್ಕೆ ಹೋಗಿದ್ದೀರಿ ನೀವು ಅದನ್ನು? ಶಶಿಕುಮಾರ್ ಮಾಡಿದೆ. ಸೊ ಎಲ್ಲ ಏನು ಅವನು ಖಡ್ಗ ಅಂತ ಮಾಡಿದೆ. ಜಸ್ಟ್ ಕಾಂಟ್ರಾಸ್ಟ್. ಓ. ಅದರಲ್ಲಿ ಪಕ್ಕ ಹೀರೋ, ಇದರಲ್ಲಿ ಪಕ್ಕ ವಿಲನ್. ರವಿ ಬೆಳಗೆರೆ ಇನ್ನೊಂದು ಮುಖ. ರವಿ ಬೆಳಗೆರೆ ಇನ್ನೊಂದು ಕೆಟ್ಟ ಮುಖ ಅದ್ರಲ್ಲಿ ತೋರಿಸಿದೆ. ಓ ನಿಜ ಅದು. ನಿಮಗೆ ಅವ್ನು ನ್ಯೂಸ್ ಬೇಕಂತ ಹೆಂಡ್ತಿನ ಕೊಂದುಬಿಡ್ತಾನೆ. ಈ ಥರ ನನ್ನ ಮಿಸಸ್ ಸಾಯಿಸ್ಬಿಟ್ರು ಅಂತ ಆ ಥರ ಕ್ರಿಯೇಟ್ ಮಾಡಿ ಖಡ್ಗದಲ್ಲಿ ನೀವು ಕರೆದು ಅವನು ಹೇಳ್ದ ರವಿ ಪಡಿಮ ಏನು ಅದರಲ್ಲಿ ಹೀರೋ ಮಾಡಿದೆ, ಹೀರೋ ಮಾಡ್ಬಿಟ್ಟು ಹೀರೋ ಜೊತೆ ಇಲ್ಲೋ ನೀವು ಬೇಕಲ್ಲ ಸಾರ್ ಅಂತ. 2 ಸಿನಿಮಾ ಆಯ್ತು ಅವ್ರ ಕಡೆ. 2 ಪಿಕ್ಚರ್ ಏನಂತಾರೆ ರವಿ ಬೆಳಗೆರೆ ಹೇಗೆ? ಅದು ರವಿ ಒಳ್ಳೆ ರೈಟ್ರು ಸರ್, ಒಳ್ಳೆ ರೈಟ್. ಹೋಗ್ತಾ ಇದ್ರು ನೀವು ಆಯ್ ಬೆಂಗಳೂರು ಪತ್ರಿಕೆ? ಹೋಗ್ತಾಯಿದ್ದೆ, ಪದೇ ಹೋಗ್ತಾಯಿದ್ದೆ. ನನ್ನ ಬಗ್ಗೆನೂ ಕೆಲವು ನೆಗೆಟಿವ್ನು ಬರ್ತಿದ್ದ, ಕೆಲವು ಪಾಸಿಟಿವ್ನು ಬರ್ತಿದ್ದ. ಇವನಿದ್ದಾನಲ್ಲ ಅದು ತಮಿಳು ಕನ್ನಡಕ್ಕೆ ಹೋಗ್ಬಿಟ್ಟು ಅವನು ನನ್ನ ಪಿಕ್ಚರ್ ಬುಕ್ ಮಾಡಿಬಿಟ್ಟು ಅಡ್ವಾನ್ಸ್ ತಗೊಂಡು ನಾನು ಮಾಡಲ್ಲ ಮಟ. ಯಾರು? ಆನಂದರ ಪಿಕ್ಚರ್ ಮಾಡಲ್ಲ ಅಂತ. ಅವನ ಹೆಸರು ಮಂಗಳೂರು ಅವನು ಸರ್, ಮಂಗಳೂರು ಅವನು. ಕೋಕಿಲ ಮೋಹನ ವಿಲನ್ ಮಾಡ್ತಾನೆ ಈಗೂ ಇದ್ದಾನೆ. ಶಿವಾಜಿಲೆಲ್ಲ ಮಾಡಿದ್ರಲ್ಲ? ಶಿವಾಜಿಲೆಲ್ಲ ಮಾಡಿದ್ರಲ್ಲ ರಜನಿಕಾಂತಿಗೆ. ನೆನಪಿದೆಯಾ? ತುಂಬ ಸ್ಮಾರ್ಟ್ ಆಗಿ ಒಳ್ಳೆ ಫಿಸಿಕಲ್. ಸ್ಮಾರ್ಟ್ ಆಗಿಲ್ಲ, ವಿನೋದವಳ ಹೀರೋ ಮಾಡಿದ್ದೆ ನಾನು. ಮಾಡಿದ್ದೀರಾ? ಯಾವುದು ಅದು? ಕನ್ನಡ ಪಿಕ್ಚರ್ ಪಾಂಡವ ಅಂತ. ಅದಕ್ಕೆ ಅವನಿಗೆ ನಾನು ಶತ್ರು, ಅದಕ್ಕೆ ಅವನ ಹೆಸರು ನೆನಪಾಗ್ತದೆ. ಅವನು ಎಂಥೋ ಈಗ ಎಲ್ಲಿ ಅವರು ಈಗ ಅವನು ತಮಿಳಲ್ಲಿ ಭಾಳ ಬಿಸಿ ಸರ್. ತಮಿಳು, ತೆಲುಗು, ಹಿಂದಿ. ಮೋಹನ್ ರಾಜ್ ಅಲ್ಲ, ವಿಲನ್ ಮಾಡ್ತಿದ್ರು ತಾನೆ ಶಿವಾಜಿ ಸಿನಿಮಾದಲ್ಲೆಲ್ಲ ಮಾಡಿದ್ದಾರೆ ವಿಲನ್ನು. ಅಲ್ಲ ಅವನು ಬೇರೆ.
ತಮಿಳ್ ನಮ್ಮ ಮಂಗಳೂರಿಂದನಾ? ಮಂಗಳೂರು ಕನ್ನಡ ಹುಡುಗ. ಅವನು ನನ್ನ ಪಿಕ್ಚರ್ ದುಡ್ಡು ಅಡ್ವಾನ್ಸ್ ಹಾಕೊಂಡು ಮಾಡೋಣ ಅಂದ್ಬಿಟ್ಟ. ದೊಡ್ಡ ಗಲಾಟೆ ಆಯಿತು. ಗಲಾಟೆ ಮಾಡಿತ್ತು. ಹಾಂ, ಅದು ರವಿ ಬೆಳಗೆರೆ 2 ಪೇಜ್ ಫುಲ್ ಬಂದು. ಹಾಂ, ಪ್ರಕಾಶ್ ರಾಯ್. ನೀವು ಇಷ್ಟಪಟ್ಟು ಮಾಡ್ಸಕ್ಕೆ ಹೋಗಿದ್ರಾ? 2 ಪೇಜ್ ಬರೆದ ಅವ್ನು ಕೆಟ್ಟದಾಗಿ. ನಿಮ್ಮ ಪರವಾಗಿ ಅವರಿಗೆ ಕೆಟ್ಟದಾಗಿ ಈ ಥರ ಇದು ಮಾಡಿದ್ದಾರೆ, ಇನ್ನು ಕನ್ನಡದ ಏನು ಹಾಗೆ ಹೀಗೆ ಅಂತ ಬರೆದ. ಅದೇನಾಯಿತು, ಒಬ್ಬ ಯಾರೋ ಪಬ್ಲಿಕ್ ಅವ್ನ ಫ್ರೆಂಡೇ ನಾನು ಶೂಟಿಂಗ್ ಮಾಡ್ತಾಯಿದ್ದೆ ಪಿಕ್ಚರು, ಬಂದು ಕೊಟ್ಬಿಟ್ಟ ಅವನಿಗೆ. ರಪ್ಪಾಟ ಕೇಳ್ತಾಯಿದ್ರು ಕೂತ್ಕೊಂಡೆ. ಇದು ಮಾಡ್ತೀವಿ, ನೀನು ಮಾಡ್ತೀವಿ, ಇದು ನೋಡಿದ್ಯಾ, ಬರ್ಸಿದ್ಯಾ, ನೀನೇ ಬರ್ಸಿದ್ಯಾ ಅಂತ. ಹೌದಾ? ಸುಮ್ಮನೆ ಏನು ಮಾತಾಡ, ಸುಮ್ಮನೆ ಸ್ಕ್ರಿಪ್ಟ್ ಬರೀತಿ ಕೂತಿದ್ದೆ. ಹೌದಾ? ನಿಂದ ಹೇಳು ಏನಾ ಉಂಕಣ ನಾನು ಬರ್ಸಿದ್ದೆ ಕೂತ್ಕೊ ಗಲಾಟೆ ನಿಂತು. ಆಮೇಲೆ ಅದಾದಮೇಲೆ 15 ದಿವಸ ಕೆಲಸ ಆಯ್ತು ಅವನು ಮಾಡ್ದ. ಹೌದಾ? ಹಾಂ, ಶಿವಣ್ಣನ ಮನೆ ಹತ್ರ ಒಂದು ಮನೆ ಇದೆ, ಶೂಟಿಂಗ್ ಮನೆ. ಅಲ್ಲಿ ಇವನು ಇಟ್ಕೊಂಡು ಶೂಟಿಂಗ್ ಮಾಡ್ತಾಯಿದ್ದೆ. ಶಿವಣ್ಣ ಫರೀದ ಬರ್ತಿದ್ದ ನನ್ನ ನೋಡೋಕ್ಕೆ. ಅಲ್ಲಿ ಮಾನ್ಯತೆ ಪಾರ್ಕಿಂಗ್ ಬರಲ್ಲ? ಹಾಂ, ಇದು ಹೆಬ್ಬಳ ಸರಿ ಬರ್ಬೇಕಂದ್ರೆ ಅವನು ಏನೋ ಶಾರ್ಟ್ ಹೇಳ್ದೆ, ಈ ಥರ ಟಿಪಿಕಲ್ ಶಾರ್ಟ್. ಅದೆಲ್ಲ ಕೊಡಗಿದ್ದಾನೆ ಎಲ್ಲ ಆ ಕಡೆ ಬಿಟ್ಟು. ಏನು ಮಣಿರತ್ನಂ ಇವನು ಮಹಾನ್ ದೊಡ್ಡ ಕೆಂಪಿ ಆನಂದ್ ಪಿ ರಾಜು ಅಂದಿದ್ದ. ಅದು ಶಿವಣ್ಣ ಕೇಳಿಸ್ಕೊಂಡಿದ್ದ. ಹೌದಪ್ಪ, ನಾಳೆ ಮಣಿರತ್ನಂ ಆಗ್ಬೋದು, ಹೇಳಕ್ಕೆ ಬರಲ್ಲ ಅಲ್ಲ ಪ್ರಕಾಶ ಅದು ಇವಲ್ಲ ಹಾಗೆ ಅಂತ. ಬರೀ ಡವ್ವನು, ಬರೀ ಸುಳ್ಳು, ಬರೀ ಡವ್ವು, ಬರೀ ಬಗ್ಗೆ ಹೇಳ್ಬಾರ್ದು ಬಿಡಿ. ನಿಮ್ಗೆ ತುಂಬ ಜನ ಆ ಥರದ್ದು ಸಿಕ್ಬಿಟ್ಟಿದಾರಲ್ಲ, ಇಲ್ಲಾಂದ್ರೆ ಇನ್ನೊಂದಷ್ಟು ಸಿನಿಮಾಗಳು ಚೆನ್ನಾಗಿ ಮಾಡ್ತಾಯಿದ್ರಿ, ನೆನೆಸ್ಕೊಳ್ತಾ ಇದ್ರಿ ನೀವು. ಯಾ ಸರ್, ನೀವು ನಿಮಗೆ ಪಾಪ ಅಷ್ಟು ಚೆನ್ನಾಗಿ ಕಷ್ಟಪಟ್ಟು ಕೆಲಸ ಮಾಡೋ ನಿರ್ದೇಶಕರಿಗಿಂತವರೆಲ್ಲ ನಟರು ಸಿಕ್ಬಿಟ್ರೆ ಅಯ್ಯೋ ನಕರಗಳು. ಅಷ್ಟಾದರೂ 2 ಪಿಕ್ಚರ್ ಮಾಡಿದ್ದೀನಿ ಸರ್ ನಾನು. ಹೌದಾ? ಹಾಂ, ಏನು ಮಾಡ್ತೀರಾ, ಫ್ರೆಂಡು ಕಾಂಪ್ರಮೈಸ್ ಆಗಬೇಕು, ನೆಗೋಷಿಯೇಟ್. ಆಮೇಲೆ ಫ್ರೆಂಡು ಬೇರೆ ಅವನು. ಸಿನಿಮಾಗೆ ಬರೋಕ್ಕೆ ಮೊದಲೇ ಫ್ರೆಂಡ್ ಅವನು. ಈಗೆಲ್ಲ ಚೆನ್ನಾಗಿದ್ದೀವಿ. ನಿಮಗೆ ಇನ್ನೂ ಇಷ್ಟ ಆದವರು ಒಬ್ರು ಇದ್ದಾರಲ್ಲ, ಅದೇ ರಾಗಿಣಿ ದ್ವಿವೇದಿ ಅವರು. ಹೌದು, ಅವ್ರನ್ನ ಆಯ್ಕೆ ಮಾಡಿಕೊಂಡು ನೀವು ಅವಕಾಶ ಅದು ಹೇಗೆ ಆ್ಯಕ್ಟ್ ಮಾಡಿದ್ರು ಅವರು? ಅವಳು ಅವರು ಸುದೀಪ್ ಪಿಕ್ಚರ್ ಮಾಡಿದರು. ಅವಳು ನನಗೆ ಒಂದು ಲೇಡಿ ಪೊಲೀಸ್ ಆಫೀಸರ್ ಬೇಕಾಗಿತ್ತು. ಆ ಪಿಕ್ಚರಲ್ಲಿ ಶೂಟ್ ಆಗ್ತಾಳಲ್ಲ. ಆಮೇಲೆ ಸಣ್ಣದಾಗಿ ಹೇಳ್ತೀನಿ, ಮುಂದುವರ್ಸೋಣ. ನೀವು ಪೊಲೀಸ್ ಆಫೀಸರ್ ಲೇಡಿ ಬೇಕಾಗಿತ್ತು ಅಂದ್ರಿ. ಮಾಲಾಶ್ರೀದು ಒಂದು ಸಿನಿಮಾ ಮಾಡ್ಬೇಕಂತಿದ್ರೆ ಅದು ಕೈ ತಪ್ಪು ಹೋಗಿತ್ತು ನಿಮಗೆ. ಮಾಲಾಶ್ರೀ ಅವ್ರನ್ನ ಬಳಸ್ಕೊಬೋದಿತ್ತಲ್ಲ ಇಲ್ಲಿ? ಆಗಲ್ಲ. ಒಂದು ಸಾರಿ ಅದು ಆದಮೇಲೆ ನಾನು ಅಸೋಸಿಯೇಟ್ ಆಗಿ ಸ್ನೇಹದ ಕಡೆಯಲ್ಲಿ ಇದ್ಬಿಟ್ಟು ಇವನು ರಾಕ್ಲೈನು ಪ್ರೊಡ್ಯೂಸರು, ಮಾಲಾಶ್ರೀ ಹೀರೋಯಿನ್, ಆ ಹುಡುಗ ಇನ್ನೊಬ್ಬ ಹೀರೋ. ಅಲ್ಲಿ ನಾನು ಮಾತಾಡ್ಸಿಲ್ಲ ಅವಳನ್ನ ಟೋಟಲಿ.